ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನನ್ನ ತಂಗಿಗೆ ಕನಸಲ್ಲಿ ತುಂಬ ದಿನಗಳಿಂದ ಹಾವು ಕಾಣಿಸೋದು, ಇಲ್ಲ ಹಾವು ಕಚ್ಚೋದು ಇದೇ ಥರ ಕನಸು ಬರ್ತಾ ಇತ್ತು. ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ರು, "ಒಂದ್ಸತಿ ಹೋಗಿ ಘಾಟಿಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ, ಆವಾಗ ಈ ಥರ ಕನಸು ಬರಲ್ಲ" ಅಂತ ಹೇಳ್ಬಿಟ್ಟು. ನಾವು ಹೋಗ್ಬೇಕು ಅನ್ಕೊಂಡಂಗೆಲ್ಲ ಏನಾದರೂ ಒಂದು ಕೆಲಸ ಬರೋದು, ಇಲ್ಲ ಹೋಗ್ಬೇಕು ಅಂತ ಎಲ್ಲ ರೆಡಿ ಆಗಿರುತ್ತೆ, ಬಟ್ ಹೋಗೋಕ್ಕಾಗ್ತಾ ಇದ್ದಿಲ್ಲ. ಸರಿ ಫೈನಲಿ ಅವಳಂತೂ ಈ ಥರ ಕನಸು ಬರ್ತಾನೆ ಇದೆ, ನನಗೆ ಭಯ ಆಗ್ತಾ ಇದೆ ಕನಸಲ್ಲಿ ಅಂತ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು, ಇಲ್ಲ ಈ ಸತಿ ಹೋಗಿ ಪೂಜೆ ಮಾಡಿಸ್ಕೊಂಡೇ ಬರಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಫಸ್ಟು ನಾನು ನನ್ನ ತಂಗಿ ಇಬ್ಬರೇ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಇಲ್ಲ ಬಸ್ಸಲ್ಲೋ ಇಲ್ಲ ಟೂ ವೀಲರಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಆಮೇಲೆ ಅಯ್ಯೋ ನಾವಿಬ್ಬರೇ ಹೋಗಿದ್ರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರಿ. ಸಡನ್ನಾಗಿ ಸಡನ್ನಾಗಿ ಹಂಗೆ ಮಾತಾಡ್ತಾ ಇದ್ರಿ. ಆಮೇಲೆ ನನ್ನ ಫ್ರೆಂಡಿಗೆ ನಾನು ಕೇಳಿದೆ ಬರ್ತೀರಾ ಅಂತ. ಅವರು ಹ್ಞೂ ಅಂದರು. ಮತ್ತು ನನ್ನ ತಂಗಿ ಫ್ರೆಂಡು ಅಷ್ಟೇ ಬರ್ತೀರಾ ಅಂದಿದ್ದಕ್ಕೆ ಅವರು ಹ್ಞೂ ಅಂದರು. ಅನ್‌ಪ್ಲ್ಯಾನ್ಡ್ ಆಗಿ ನಾವು 4 ಜನ ಘಾಟಿಗೆ ಹೋದ್ರಿ. ಒಂದೊಂದ್ಸತಿ ಏನನ್ಸುತ್ತೆ ಅಂದರೆ ಪ್ಲ್ಯಾನ್ ಮಾಡಿ ಎಲ್ಲ ಎಲ್ಲ ಪ್ಲ್ಯಾನ್ ಮಾಡಿರ್ತೀರಿ ಬಟ್ ಹೋಗೋಕ್ಕಾಗಲ್ಲ. ಇದು ಅನ್‌ಪ್ಲ್ಯಾನ್ಡು ಬಟ್ ಈ ಸತಿ ಘಾಟಿಗೆ ಹೋಗಿದ್ದು ಮಾತ್ರ ಒಂದು ಮೆಮೊರೇಬಲ್ ಆಗಿತ್ತು ನನಗಂತೂ. ತುಂಬಾನೇ ಚೆನ್ನಾಗಿತ್ತು. ಫಸ್ಟು ನಾವು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ್ರಿ. ಸರಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಅಂದರೆ 2 ಬಸ್ ಕ್ಯಾಚ್ ಮಾಡಬೇಕು ನಮ್ಮ ಮನೆಯಿಂದ ಘಾಟಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಒಂದು 9:00 ಬಿಡೋಣ ಅಂತ ಅನ್ಕೊಂಡ್ರಿ. ಮನೆ ಸ್ವಲ್ಪ ಬೇಗ ಬಿಟ್ರೆ ಬೇಗನೂ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗ್ತೀರಿ. ಇನ್ ಕೇಸ್ ಅಲ್ಲೇನಾದ್ರು ರಶ್ ಇದ್ರೆ ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಅನ್ಕೊಂಡ್ರಿ. ಬಟ್ ಅಲ್ಲಾಗಿದ್ದೇ ಬೇರೆ. 9:00ಗೆ ಮೀಟ್ ಮಾಡಬೇಕು, ಹೊರಡಬೇಕು ಅಂತ ಅನ್ಕೊಂಡೋರು ಆಲ್ಮೋಸ್ಟ್ 11:00 ಆಗ್ಬಿಟ್ಟಿತ್ತು. ಇವಾಗ 11:00 ಆಗಿದೆ. ಬಸ್ಸಲ್ಲಿ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ. ಮಧ್ಯಾಹ್ನ ಆಗಿಬಿಡತ್ತೆ. ಅಲ್ಲೂ ಅಷ್ಟೇ ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡ್ತಾರೆ ಅಂದ್ಬಿಟ್ಟು ಸರಿ ಕ್ಯಾಬಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಬಸ್ಸಲ್ಲಿ ಹೋದ್ರೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಕ್ಯಾಬಲ್ಲಿ ಹೋಗಿದ್ದಂತೂ ತುಂಬಾನೇ ಎಂಜಾಯ್ ಮಾಡಿದ್ರಿ. ಹೆಂಗಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು 11:00 ಕ್ಯಾಬನ್ನ ಬುಕ್ ಮಾಡಿದ್ರಿ. 12:30ಗೆಲ್ಲ ನಾವು ಘಾಟಿಯಲ್ಲಿದ್ದೀರಿ. ಆಲ್ಮೋಸ್ಟ್ 1 ½ ಅವರ್ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಸಾಂಗ್ ಕೇಳ್ಕೊಂಡು, ಮಾತಾಡ್ಕೊಂಡು, ಅದರಲ್ಲೂ ನಮ್ಮ ಥರ ವೈಬ್ ಇರೋರು ನಮಗೆ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ ಟ್ರಾವೆಲಿಂಗ್ ಮಾಡೋದಕ್ಕೆ. ತುಂಬಾನೇ ಚೆನ್ನಾಗಿತ್ತು. ಮಾತಾಡ್ಕೊಂಡು, ಹುಡುಗೀರಂದ್ರೆ ಕೇಳಬೇಕಾ, ಮಾತೇ ನಿಲ್ಸಕ್ಕಾಗಲ್ಲ ಅಷ್ಟು ಮಾತಾಡ್ಕೊಂಡು ಎಷ್ಟು ಬೇಗ ಹೋಗಿ ರೀಚ್ ಆದ್ರಿ ಅಂದ್ರೆ ನಮಗೆ ಅನಿಸ್ತು ಇಷ್ಟು ಬೇಗನಾ ನಮ್ಮ ಮನೆಯಿಂದ ರೀಚ್ ಆಗ್ಬೋದಾ ಘಾಟಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ರೀಚ್ ಆದ್ರಿ ಹೋಗಿ. ನಮ್ಮ ಥರನೇ ಮಾತಾಡೋರಿದ್ರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಏನೂ ಅನ್ಸಲ್ಲ. ಬಟ್ ಇವಾಗ ಎಲ್ಲರೂ ತುಂಬ ದೂರ ಹೋಗ್ತಾ ಇರ್ತೀರಿ. ಏನು ಸೈಲೆಂಟಾಗಿ ಮಾತಾಡ್ತಾರನೇ ಇರೋದು, ಇಲ್ಲ ಮೊಬೈಲ್ ನೋಡ್ಕೊಂಡಿದ್ರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ತುಂಬಾನೇ ಬೋರ್ ಅನ್ಸುತ್ತೆ. ಬಟ್ ನಮ್ಮ ಗರ್ಲ್ಸ್ ಗ್ಯಾಂಗ್ ಅಂತೂ ಎಲ್ಲೂ ಬೋರೇ ಅನ್ಸಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಬಟ್ ಹೋಗಿದ್ದು ಸ್ವಲ್ಪ ದೂರ ಆದ್ರೇನು ಟ್ರಾವೆಲಿಂಗ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಈ ಎಕ್ಸ್‌ಪೀರಿಯನ್ಸ್ ಅಂತೂ ನಾನು ಮರೆಯೋಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ಗೆ ಇನ್ನೊಂದ್ಸತಿ ಅನ್ಸುತ್ತೆ ಎಲ್ಲರೂ ದೂರ ಈ ಥರ ಟ್ರಿಪ್‌ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು ಘಾಟಿಗೆ ಹೋಗಿರೋದು ಮಾತ್ರ. ಇನ್ನೇನು ಘಾಟಿಗೆ ಹೋಗಿ ರೀಚ್ ಆದ್ಮೇಲೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಸಾಮಾನು ತಗೊಳೋಣ ಅಂತ ಹೋದ್ರಿ. ಬಟ್ ನಾವು ಮಾಡಿದ ತಪ್ಪೇನಂದ್ರೆ ಮನೆಯಿಂದನೇ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕಿತ್ತು. ಬಟ್ ಹೇಳಿದ್ನಲ್ವಾ ಲೇಟ್ ಆಗಿದೆ ಗಡಿಬಿಡಿಯಲ್ಲಿ ನಾವು ಹಂಗೆ ಹೋಗ್ಬಿಟ್ರಿ. ಅಲ್ಲೋಗಿ ಪೂಜೆ ಸಾಮಾನು ಕೇಳಿದ್ರೆ 1 ಟು ಡಬಲ್ ಹೇಳ್ತಾರೆ. ಬಟ್ ಇನ್ನೇನ್ ಮಾಡಕ್ಕಾಗಲ್ಲ, ತಗೊಂಡ್ಲೇಬೇಕು. ಮತ್ತು ನಾವು ಪೂಜೆ ಮಾಡಿಸ್ಬೇಕು ಅಂತಾನೆ ಹೋಗಿದ್ದಲ್ವಾ. ಸೊ ಅಲ್ಲೇ ಪೂಜೆ ಸಾಮಾನು ತಗೊಂಡೆ. ಫಸ್ಟ್ ನನ್ಗೆ ಅನ್ಸಿದ್ದು ಉಂಡಿಗೆ ದುಡ್ಡು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮಮ್ಮ ಆಲ್ರೆಡಿ ಹೇಳಿದ್ರು ಪೂಜೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಇನ್ನೇನು ಆ ಕ್ಯೂ ಅಲ್ಲಿ ಎಂಟ್ರಿ ಆದ್ರಿ. ಕ್ಯೂ ಮಾತ್ರ ತುಂಬಾನೇ ಇತ್ತು. ಜನ ಅಂತೂ ಅವತ್ತು ಎಷ್ಟು ರಶ್ ಇತ್ತು ಅಂದ್ರೆ ತುಂಬಾನೇ ರಶ್ ಇತ್ತು. ಅದೇ ಈ ಮಂಡೇ ಇಲ್ಲ ವೆಡ್ನಸ್ಡೇ ಹೋದ್ರೆ ರಶ್ ಕಮ್ಮಿ ಅಂತ ನನಗನ್ಸುತ್ತೆ. ಬಟ್ ನಾವು ಹೋದಾಗ ಮಾತ್ರ ತುಂಬಾನೇ ರಶ್ ಇತ್ತು ಜನ. ಆ ಕ್ಯೂ ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಒಂದು ಕ್ಯೂಟ್ ಬಾಯ್ ಅವ್ನು ಪಂಚೆ ಹಾಕ್ಕೊಂಡು ಆ ತುಳಸಿ ಹಾರನಿಟ್ಕೊಂಡು ಎಷ್ಟು ಚೆನ್ನಾಗಿ ಆ ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಎಲ್ಲರೂ ಅವನ್ನೇ ನೋಡ್ತಾ ಇದ್ರು. ಅವನದು ಒಂದು ಚಿಕ್ಕ ಕ್ಲಿಪ್‌ನ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಈ ದೇವಸ್ಥಾನದ ಪೂರ್ತಿನೂ ಘಾಟಿನಲ್ಲಿ ತುಂಬಾನೇ ಕೋತಿಗಳಿದೆ. ಅದ್ರಲ್ಲೂ ನಾನು ಪೂಜೆ ಸಾಮಾನು ಕಾಯಿ ಮತ್ತೆ ಬಾಳೆಹಣ್ಣೆಲ್ಲ ಇಟ್ಕೊಂಡಿದ್ನಲ್ಲ, ಒಂದ್ಸತಿ ಭಯ ಆಗ್ತಾ ಇತ್ತು. ಎಲ್ಲದ್ ಬಂದ್ಬಿಟ್ಟು ತಗೊಂಡೋಗ್ಬಿಡುತ್ತೋ ಅಂತ. ತಗೊಂಡೋದ್ರೆ ಪರವಾಗಿಲ್ಲ, ಇನ್ ಕೇಸ್ ಅದು ಅಂದ್ರೆ ತಲೆ ಮೇಲೆ ಎಲ್ಲಿ ಕುತ್ಕೊಂಡ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು. ಬಟ್ ಆ ಥರ ಏನೂ ಮಾಡಿಲ್ಲ. ಅದ್ರ ಪಾಡಿಗೆ ಅದಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕಂತ ಬಂದ್ರಿ.
ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾವೊಂದು 45 ಮಿನಿಟ್ಸ್ ಆಯ್ತು ದರ್ಶನ ಮಾಡಿ, ಆ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡೋಷ್ಟೊತ್ತಿಗೆ. ಇನ್ನೇನು ನಾವು ಹೋಗ್ಬೇಕು ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಗರ್ಭದ ಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಂದರೆ ಕ್ಲೋಸಿಂಗ್ ಟೈಮ್ ಅಂತಿರುತ್ತಲ್ಲ, 1 ಅವರು 2 ಅವರು ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಇನ್ನೇನು ದರ್ಶನ ಎಲ್ಲ ಮಾಡಿಕೊಂಡು ತಿರ್ಗಾ ಅದಾದ್ಮೇಲೆ ನಾನು ಏನೂ ವಿಡಿಯೋ ಮಾಡಿಲ್ಲ. ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿಲು ಯಾವ ರೀತಿ ಇತ್ತು ಅಂದರೆ, ಕಾಲಿಟ್ರೆ ಸಾಕು ಸ್ಲಿಪ್ಪರ್ ಬಿಟ್ಬಿಟ್ಟು ಕಾಲು ಸ್ವಲ್ಪ ದೂರ ನಡ್ಕೊಂಡೋಗಿದ್ಕೆ ಚುರು ಅಂತಾಯಿತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನು ಅಲ್ಲಿಂದ ಬರಬೇಕಾದ್ರೆ ಏನೂ ಲಾಗ್ ಮಾಡಿಲ್ಲ. ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮನ್ಕೊಂಡು ಅದಾದಮೇಲೆ ರಾತ್ರಿ ಊಟಕ್ಕೆ ಸಾಂಬಾರು, ಮುದ್ದೆ, ವಡೆ ಮಾಡಿದರು ನಮ್ಮಮ್ಮ. ಅದನ್ನು ತಿಂದಾದ್ಮೇಲೆ ಒಂದು ಡ್ರಿಂಕ್ ಮಾಡಬೇಕಿತ್ತು. ಇದು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಮಾಡ್ದರೆ. ಸರಿ ಇವತ್ತು ಹೆಂಗೂ ಫ್ರೀಯಲ್ಲಿ ಇನ್ನೂ ಟೈಮ್ ಇತ್ತಲ್ವ, ಊಟ ಆದಮೇಲೆ ವಾಕ್ ಎಲ್ಲ ಆದಮೇಲೆ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತದ್ದೆ. ಫಸ್ಟೆಲ್ಲ ನಾನು ಅವಾಗ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡು ಕುಡಿತಾ ಇದ್ದೆ. ಬಟ್ ಇವಾಗ ಏನಂದರೆ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಎದ್ದೇಳೋದು ಲೇಟ್ ಆಗುತ್ತೆ, ಇನ್ನು ಬ್ರೇಕ್ಫಾಸ್ಟು, ಪೂಜೆ, ಆಫೀಸ್ಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿದೆ ಈ ಥರ ಯಾವ ಡಿಟಾಕ್ಸ್ ಡ್ರಿಂಕು ಮಾಡಿಲ್ಲ. ಆ್ಯಕ್ಚುಲಿ ಫ್ರೆಶ್ ಆಗಿ ಕುಡಿದ್ರೇ ಒಳ್ಳೇದು ಮಾಡಿಕೊಂಡು, ಬಟ್ ಟೈಮ್ ನನಗಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಅಟ್ಲೀಸ್ಟ್ ಒಂದು 7 ಡೇಸ್ಗೆ ಆಗೋಷ್ಟು ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೋ ಅದ್ರ ಮೇಲೆ ನಮ್ಮ ಹೆಲ್ತು ಡಿಪೆಂಡ್ ಆಗಿರುತ್ತೆ. ನಾವು ಹೆಲ್ತಿಯಾಗಿ ತಿನ್ಕೊಂಡು ಎಕ್ಸಸೈಸು, ವಾಕ್ ಮಾಡ್ಕೊಂಡಿದ್ರೆ ಬಾಡಿನೂ ಅಷ್ಟೇ ಆ್ಯಕ್ಟಿವೇಟ್ ಆಗಿರುತ್ತೆ. ಹಂಗಂತ ಹೇಳಿ ಜಂಕ್ ತಿನ್ನಬೇಡ್ದು ಅಂತಲ್ಲ, ನಾನು ಜಂಕ್ ತಿಂತೀನಿ. ಬಟ್ ಆದಷ್ಟು ಹೆಲ್ತಿಯಾಗಿ ತಿಂದ್ರೇ ಒಳ್ಳೆಯದು. ಅದು ಈಗಿನ ಲೈಫ್ ಸ್ಟೈಲಲ್ಲಿ ಕಂಪೇರ್ ಮಾಡಿದ್ರೆ. ಫಸ್ಟೆಲ್ಲ ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಬೇಕಾದ್ರೆ ನಿಜವಾಗ್ಲೂ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಅಷ್ಟು ಕ್ಲಿಯರ್ ಆಗಿತ್ತು. ಬಟ್ ಆಕ್ನಿ ಮಾರ್ಕ್ಸ್ ಇತ್ತು, ಲೈಟಾಗಿತ್ತು. ಬಟ್ ಪಿಂಪಲ್ಸ್ ಎಲ್ಲ ಅಷ್ಟು ಕಮ್ಮಿ ಆಗಿತ್ತು. ಈ ಥರ ಡ್ರಿಂಕು ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ ಇದೆ. ಬೀಟ್ರೂಟು, ಕ್ಯಾರೆಟು, ಕರಿಬೇವು, ಶುಂಠಿ ಎಲ್ಲದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಮುಂಚೆ ಎಲ್ಲ ಬೇಗ ಎದ್ದೇಳೋದು ಇಲ್ಲ ಹೆಲ್ತಿಯಾಗಿ ತಿನ್ನೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದೆ. ಅದೊಂದು ನನ್ನ ಲೈಫ್ ಸ್ಟೈಲ್ ಅದೇ ಥರ ಇತ್ತು. ಬಟ್ ಇತ್ತೀಚೆಗೆ ಈ 1.5 ಮಂತಿಂದ ಸ್ವಲ್ಪ ಲೇಸಿ ಆಗಿದ್ದೀನಲ್ವ, ಇದನ್ನೆಲ್ಲ ಏನೋ ಕಟ್ ಆಫ್ ಆಗಿಬಿಟ್ಟಿದೆ. ತಿರ್ಗಾ ನಾನು ಬ್ಯಾಕ್ ಟು ನನ್ನ ರೂಟೀನ್ ಆಗಬೇಕು. ಆವಾಗೇ ನನಗೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಾಂದರೆ ಇನ್ನೂ ಲೇಸಿನೇ ಆಗಿಬಿಡ್ತೀನಿ ನಾನು. ನಿಜವಾಗ್ಲೂ ನಾವೆಷ್ಟು ಹೆಲ್ತಿಯಾಗಿ ತಿಂತೀರೋ ನಮ್ಮ ಕೂದಲು ಮತ್ತು ಸ್ಕಿನ್ನು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಕಾಸ್ಟ್ಲಿದು ಯಾವುದೇ ಮಾಯಿಶ್ಚರೈಸರು ಇಲ್ಲ ಜೆಲ್ಲು ಏನೇ ಹಾಕಿದ್ರೇನು ಅದು ಒಂದು ರಿಸಲ್ಟ್ ಕೊಡ್ಬೋದು, ಒಂದು 50% ರಿಸಲ್ಟ್ ಕೊಡ್ಬೋದು. ಬಟ್ ನಾವೇನು ತಿಂತಿರೋ ನಮ್ಮ ಬಾಡಿಗೆ ಎಂಥ ಆಹಾರ ಹೋಗುತ್ತೋ ಅದ್ರ ಮೇಲೆ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ತರಕಾರಿ, ಹಣ್ಣು, ಕಾಳು, ಸೊಪ್ಪು ಈ ಥರ ತಿಂತಾಯಿದ್ರೆ ನಮ್ಮ ಸ್ಕಿನ್ನು, ಕೂದಲು ತುಂಬಾ ಚೆನ್ನಾಗಿರುತ್ತೆ. ಇವಾಗಿನ ಜನ್ರೇಷನಲ್ಲಿ ಆರೋಗ್ಯವೇ ಭಾಗ್ಯ. ಯಾರು ಹೆಲ್ತಿಯಾಗಿರ್ತಾರೋ ಅದೇ ಒಂದು ದೊಡ್ಡ ವೆಲ್ತ್ ಅಂತಲೇ ಹೇಳ್ಬೋದು. ಬೇರೆ ಆಸ್ತಿನೇ ಬೇಕಿಲ್ಲ. ಮನುಷ್ಯ ಆರೋಗ್ಯವಾಗಿದ್ದರೆ ಅದೇ ದೊಡ್ಡ ಆಸ್ತಿ ಅವನಿಗೆ. ಸುಮ್ಮನೆ ನೋಡಿ, ಇವಾಗ ಸುಮ್ಮನೆ ಒಂದು ಹಾಸ್ಪಿಟಲ್ಗೆ ಹೋಗಲಿ ಇಲ್ಲ ಚೆನ್ನಾಗಿದ್ದವ್ರಿಗೂ ಏನೋ ಒಂದು ಕಾಯಿಲೆ ಬರಲಿ, ಏನಾಗ್ತದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವತ್ತಿದ್ದವರು ನಾಳೆ ಇರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ನಡೀತಾ ಇರುತ್ತೆ ಲೈಫಲ್ಲಿ. ಸೊ ಇರೋ ತನಕ ಎರಡೂ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಹೆಲ್ತಿಯಾಗೂ ತಿನ್ನಬೇಕು, ನಮಗೇನು ಇಷ್ಟನೋ ಅದನ್ನು ತಿನ್ನಬೇಕು. ಬಟ್ ತಿಂತೀನಿ ಅಂದ್ಬಿಟ್ಟು ಜಂಕ್ನೇ ತಿನ್ನೋದಲ್ಲ. ಸೊ ಹೆಲ್ತ್ ಮೇಲೂ ಸ್ವಲ್ಪ ನಮಗೆ ನಾವು ಗಮನ ಕೊಟ್ಕೊಳ್ಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.